ಹಾಯ್ ಗಾಯ್ಸ್. ಸೊ ಇವತ್ತು ನಂದು ಕಾಲೇಜ್ ಲಾಸ್ಟ್ ಡೇ. ಸೊ ಇವತ್ತು ಎಲ್ಲ ಕ್ಲಾಸಸ್ ಮುಗಿಯುತ್ತೆ ಆ್ಯಂಡ್ ಏನದು ಲಾಸ್ಟ್ ಡೇ ಅಂದ್ಬಿಟ್ಟು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇಟ್ಕೋ. ಸೊ ಇವತ್ತು ಲಾಸ್ಟ್ ಡೇ ಅಂದ್ಬಿಟ್ಟು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಆ್ಯಂಡ್ ಈ ಸೆಮ್ ಫುಲ್ಲು ನಾನು ವ್ಲಾಗೇ ಮಾಡಿಲ್ಲ, ಏನೋ ಗೊತ್ತಿಲ್ಲ ಯಾಕೆ ಅಂತ. ಬಟ್ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಪಾರ್ಕಿಂಗಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ, ಯಾಕಂದರೆ ನನ್ನ ಫ್ರೆಂಡ್ಸ್ ಇನ್ನೂ ಯಾರೂ ಬಂದೇ ಇಲ್ಲ. ಆ್ಯಂಡ್ ಅಷ್ಟು ಜನ ಇರಲ್ಲ ಗೈಸ್. ಅವತ್ತು ನಮ್ಮದು ಒಫಿಷಿಯಲಾಗಿ ಇವತ್ತು ಮುಗಿಯೋದು, ಬಟ್ ಏನಂತಾರೆ ಜನ ಎಲ್ಲ ಅಷ್ಟು ಬರಲ್ಲ ಸ್ಟೂಡೆಂಟ್ಸು. ನಾವು ಲಾಸ್ಟ್ ಅಂದ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಇವತ್ತು ಸ್ಕ್ರಿಬಲ್ ಡೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಯಾ ಹೆಂಗೋಗುತ್ತೆ ನೋಡೋಣ. ಬಿಂದುಜನ್ ಕೇಳೋಣ ಇವಾಗ. ಡೂಡ್ ನೀನು ಹೇಳು ಡೂಡ್, ಹೆಂಗೆ ಅನ್ನಿಸ್ತಿದೆ ಅಂತ? ಲಾಸ್ಟ್ ಡೇ ಬೇಜಾರಾಗ್ತಾ ಇದೆ. 3 years ಜೊತೆ ಕುತ್ಕೊಂಡು ಅದು ಆ ಲಾಸ್ಟ್ ಡೇ ಬರುತ್ತೆ ಅಂತ ಇಷ್ಟು ಬೇಗ ಅಂದ್ಕೊಂಡಿರಲಿಲ್ಲ. ಸೊ ಈ ಡೇ ಎಂಜಾಯ್ ಮಾಡೋಣ. ಆಮೇಲೆ ಇರು ಆಮೇಲಿಂದ ಡೂಡ್ ನೆನಪಿದೆಯಾ ನಿಂಗೆ? ಅದೇ ಫಸ್ಟ್ ಬುಕ್ಸ್ ಅಲ್ಲ ಸ್ಟಾರ್ಟ್ ಆದಾಗ ಕಾಲೇಜ್ ಹತ್ರ ನಾವು ಅಪ್ಪ ಅಮ್ಮ ಏನೋ ಬಿಟ್ಬಿಟ್ಟು ಹೋದ್ರು, ಇವರಮ್ಮನೂ ಬಿಟ್ಬಿಟ್ಟು ಹೋದ್ರು ಅನ್ಸುತ್ತೆ. ಸ್ಟಾರ್ಟ್ ಆಗಿರಲಿಲ್ಲ ಕಾಲೇಜು. ನೋಟ್ ಬುಕ್ಸ್ ಕೊಡೋಕೆ ಬಂದಿದ್ರು. ಅವಾಗ ಜನತಿ ಅವ್ರ ಅಮ್ಮ, ಅವಳು ಮತ್ತು ನಾನು ನಮ್ಮಮ್ಮ ಬಂದಿದ್ವಿ. ಲೈನಲ್ಲಿ ನಿಂತಿರ್ಬೇಕಾದ್ರೆ ಮಾತಾಡಿದ್ದೆ ನಾನು. ಆಮೇಲೆ ಫ್ರೆಂಡ್ಸ್ ಆಗಿದ್ದು. ಹೌದು, ಅದಾದ್ಮೇಲಿಂದ ಫಸ್ಟ್ ಡೇ ಬಂದ್ವಲ್ಲ ಡೂಡ್, ಅವಾಗ ನಂದು ಇಷ್ಟೇ ಕೂದಲು. ಅದನ್ನ ಫ್ಲ್ಯಾಶ್ ಬ್ಯಾಕ್ ಹಾಕು ಒಂದ್ಸಲಿ ಆಯಿತಾ. ಅದಾದ್ಮೇಲಿಂದ ಅದು ವಿಡಿಯೋ ಇದೆ, ನೀನು ಸ್ನ್ಯಾಪ್ ತೊಗೊಂಡಿದ್ದಲ್ಲ ಅದಿದೆ ಆಯಿತಾ. ಫಸ್ಟ್ ಡೇ ನಾವು ಒಟ್ಟಿಗೆ ಕ್ಲಾಸ್ಗೆ ಹೋದ್ವಿ, ಒಟ್ಟಿಗೆ ಕೂತ್ಕೊಂಡಿದ್ದು. ಸೊ ಅವಾಗೇ ನಾವು ಅದಕ್ಕಿಂತ ಮುಂಚೆನೇ ಫ್ರೆಂಡ್ಸಾಗಿ ಹೋದ್ವಿ. ಸೊ ಇವಾಗೂ ನಾವು ಫ್ರೆಂಡ್ಸಾಗೇ ಇದ್ದೀವಿ ಆ್ಯಂಡ್ ಒಟ್ಟಿಗೆ ಎಂಡ್ ಮಾಡ್ತಾಯಿದ್ದೀವಿ ಕಾಲೇಜ್ನ. ಅದಾದಮೇಲೆ ಮಿಸ್ಸಿಂಗು ಫಸ್ಟ್ ಡೇ ಕೂತವಳು, ಇನ್ನು ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲಿದ್ದಾಳೆ ಗೈಸವಳು. ಅದು ಬಂದ್ಬಿಟ್ಟು ಕ್ಲಾಸ್ಗೆ ಹೋಗ್ಬಿಟ್ಟಿದ್ದಾಳೋ ಗೊತ್ತಿಲ್ಲ ನಮಗೆ. ಸೊ ಇವಾಗ ಹೋಗೋಣ ಬನ್ನಿ, ಟೈಮ್ ಆಯಿತು. ಸೊ ಇದು ಪಾರ್ಕಿಂಗ್, ಇಲ್ಲೇ ಇನ್ನೂ ಗಾಡಿಗಳಿರುತ್ತೆ. ಸೊ ಇವಾಗ ಇಷ್ಟೇ ಇರೋದು, ಯಾಕಂದರೆ ಅಷ್ಟು ಜನ ಬರಲ್ಲ. ಆ್ಯಂಡ್ ಜೂನಿಯರ್ಸ್ಗೆಲ್ಲ ಎಕ್ಸಾಮ್ಸ್ ನಡೀತಿದೆ ಅದಕ್ಕೇ. ಇವಾಗ ಆ್ಯಂಡ್ ಅಲ್ಲಿ ಆ ಕಡೆ ಗ್ರೌಂಡು ಗೈಸ್. ನಾನು ತುಂಬ ರೇರ್ ಗ್ರೌಂಡ್ಗೆಲ್ಲ ಹೋಗಿರೋದು ನಾನು. ಸೊ ಇವರೆಲ್ಲ ಹೋಗಿದ್ದಾರಲ್ವ ಡೂಡ್, ನೀವೆಲ್ಲ ಜಾಸ್ತಿ ಹೋಗಿದ್ದೀರಾ ಗ್ರೌಂಡ್ಗೆ, ನಾನು ತುಂಬ ರೇರ್. ಸೊ ಹಿಂಗೆ ನಡ್ಕೊಂಡು ಹೋಗೋದು ಅಷ್ಟೇ. ಕ್ಲಾಸಲ್ಲಿ ಹೋದಾದ್ಮೇಲೆ ವ್ಲಾಗ್ ಮಾಡ್ತೀನಿ, ಎಲ್ಲರ ಹತ್ರನೂ ಮಾತಾಡ್ಸ್ತೀನಿ. ಇವತ್ತು ಫಸ್ಟ್ ಡೇ ಹಿಂಗೆ ನಡ್ಕೊಂಡೋಗಿದ್ದೀನಿ, ಲಾಸ್ಟ್ ಡೇ ಏನಕ್ಕೆ ಲೇಟು ಬೇಕಾ ಹೇಳು? ಎದ್ದಿದ್ದು ಲೇಟು, ಅದಕ್ಕೆ ಬಂದಿದ್ದು ಲೇಟು. ಲಾಸ್ಟ್ ಡೇ ಅಂತ ಬೇಗ ಬರೋಕ್ಕಾಗಲ್ಲ, ಲೇಟಾಗಿ ಬಂದು ನೋಡೋಣ ಕ್ಲಾಸಿಗೆ ಬಿಡ್ತಾರಾ ಅಂತ ಬಂದಿದ್ದೀನಿ. ಆಬ್ವಿಯಸ್ಲಿ ಬಿಡ್ತಾರೆ, ಇರೋದೇ ಮತ್ತೊಂದು ಜನ ಇಲ್ಲ. ಇವತ್ತು ಆ್ಯಕ್ಚುಲಾಗಿ ಸ್ಟ್ರೆಂತ್ ಇದೆ ಗೈಸ್. ಎಷ್ಟು ಜನ ಇದ್ದೀವಿ? ಕರೆಕ್ಷನ್ ಮಾಡಿಸ್ಕೊಳಕ್ಕೆ ಬಂದಿರೋದು ಒಂದು 30 ಜನ ಆದರೂ ಇದ್ದೀವಿ. ನಿನ್ನೆ ಅಷ್ಟು ಇರಲಿಲ್ಲ, ನಿನ್ನೆ ಲಾಸ್ಟ್ ವೀಕೆಲ್ಲ. ಸೊ ಇನ್ನೂ ತುಂಬ ಜನ ಬರಬೇಕು. ಆ್ಯಂಡ್ ದರ್ಶಿನಿಯಲ್ಲಿ ಶಿ ವಿಲ್ ಕಮ್ ಇನ್ ಬ್ರೇಕ್ ಇಟ್ ಸೀಮ್ಸ್. ಏನು ಯೂಸು? ನೋ ಶಿ ಟೋಲ್ಡ್ ಮಾ ವಾಟ್ ಶಾಲ್ ಐ ಡು ಮಾ. ಏನು ಯೂಸು ಮೀನ್ಸ್ ವಾಟ್? ಆಮೇಲೆ ಭೂಯಿಕ ಬೇರೆ ಆಮೇಲೆ ಗೈಸ್ ಭೂಯಿಕ ಬೇರೆ ಸ್ಕ್ರಿಬಲ್ ಡೇ ಇವತ್ತು ಬೇಡ ಅಂತ ಹೇಳ್ತಾ ಇದ್ದಾಳೆ. ಇನ್ನು ಯಾವತ್ತು ಮಾಡೋದಂತ ನೋಡು, ಎಕ್ಸಾಮ್ ದಿನ ಅಂತೆ. ಅವಳು ಹೇಳ್ದಂಗೆ ಏನು ಕೇಳಿಸ್ಕೊ, ಅವರು ಅದೇನೋ ಫೈಲ್ಸ್ಗೆಲ್ಲ ಪೇಪರ್ ಓಡ್ಬಿಡ್ತಾರೆ. ಭೂಯಿಕ ಹೇಳ್ದಂಗೆ ಏನೂ ನಡೆಯೋಲ್ಲ ಗೈಸ್ ಅಂದ್ರೂ ಅವಳು ಮಾತಾಡ್ತಾಳೆ, ಅಂದರೂ ಏನಾದರೂ ಒಂದು ಸಜೆಷನ್ ಹೇಳ್ತಾ ಇರ್ತಾಳೆ. ಅಷ್ಟೇ. ಇವಾಗ ಸರಿದ್ದಾರೆ. ಐಡಿಯಾ ಕೊಟ್ಟಿದ್ದೆ ನಾನು ಸ್ಕ್ರಿಬಲ್ ಡೇಗೆ. ಇಂಥ ಡೈಲಾಗ್ನೆಲ್ಲ ನಮಗೆ ಹೇಳ್ಬೇಡಿ, ನಾಳೆ ಹೇಳಲಿಲ್ವಾ? ನಾನು ನಿನ್ನೆ ಹೇಳಿದೆ ತಾನೇ ಏನಂತ. ಹಂಗಿದ್ದವಳು 4 ಮಾರ್ಕರ್ ಬೇರೆ ತಂದಿದ್ದೀನಿ. ಹೌದಾ? ಮತ್ತೆ ಯಾಕೆ ಎಕ್ಸಾಮ್ ದಿನ ಮಾಡೋಣ ಅಂತೆಲ್ಲ ಹೇಳ್ತೆ. ಆರ್ಟಿಸ್ಟ್ ಕ್ಯಾಪ್ಷನ್ ಆ್ಯಂಡ್ ಜಸ್ಟ್ ಲೈಕ್ ದಟ್ ಆನ್ ಅ ರ್ಯಾಂಡಮ್ ಫ್ರೈಡೇ ಅಲ್ಲ ಟ್ಯೂಸ್ಡೇ ಆಫ್ಟರ್ನೂನ್ ಇಟ್ಸ್ ಆಲ್ ಓವರ್. ಜಸ್ಟ್ ಎಲ್ಲ. ಬಟ್ ಭೂಯಿಕ ಇನ್ನೊಂದೇನು ಕಾಲೇಜ್ ಹಂಗೆ ಏನು ಹೇಳಬೇಕು? ನಾನು ಯಾಕೆ ಲೇಟಾ? ನಾನು ಸ್ವಲ್ಪ ಹೌದು, ಫಸ್ಟ್ ಡೇನೂ ಅಷ್ಟೇ ಎಲ್ಲ ಬಂದು ಸೆಟಲ್ ಆಗಿಬಿಟ್ಟಿದ್ದಾರೆ, ನಾನು ಒಬ್ಬಳೇ ಲಾಸ್ಟಲ್ಲಿ ಕೂತಿದ್ದೀವಿ. ಆಮೇಲೆ ದಡ ಅಂತ ಬಂದ್ಲು. ನಾನು ತಡ ಸ್ಪೀಡ್ ಆಗಿ ಬಂದಿಲ್ಲ ಅಂತ ನೀನು ಹೇಳ್ಬಿಡು.
ಫುಲ್ ಸ್ಪೀಡಾಗಿ ಬಂದು ಅವಳಿಗೆ ಗೊತ್ತಾಗ್ತಿಲ್ಲ ಎಲ್ಲಿ ಕುತ್ಕೋಬೇಕು ಏನು ಮಾಡ್ಬೇಕಂತ. ಕೊನೆಗೆ ನಮ್ಮ ಸೀಟಲ್ಲಿ ನಾವು ಕುತ್ಕೊಂಡಿದ್ದ ಪಕ್ಕ ನಾವು ಕೂರ್ಸ್ಕೊಂಡು ಆಮೇಲೆ ಫಸ್ಟ್ ಟೈಮ್ ಜನತೆ ನೀವು ಕರೀಲಿಲ್ವ ನಾನು ಹಿಂಗ ಅಂದ್ಲು. ಆಮೇಲೆ ನಾನು ಖುಷಿಕನ ಮಾತಾಡ್ಸಿದ್ದೆ. ನನಗೆ ಅವಾಗ ಸದ್ಯ ಒಂಥರ ರಿಲೀಫ್ ಆಯ್ತು. ಫಸ್ಟ್ ಡೇನೇ ಲೇಟು, ಆಚೆ ಕಡೆನೇ ಜನಗಣಮನ ಆಡ್ಬಿಟ್ವಿ. ಆಡ್ಬಿಟ್ಟು ಒಳಗಡೆ ಬರ್ತೀವಿ, ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಸುಮ್ಮನೆ ಗರ್ಲ್ಸ್ ಎಲ್ಲ ಹಿಂಗೆ ನಡ್ಕೊಂಡು ಬಂದೆ. ಅವಾಗ ಜನದಿ ಹಿಂಗೆ ಹಬ್ಬ ಸದ್ಯ ಯಾರೋ ಒಬ್ರು ಸಿಕ್ಕಿದ್ರು ಅಂತ ಅನ್ಕೊಂಡು ಬಂದೆ. ಪಕ್ಕದಲ್ಲಿ ಕುತ್ಕೊಂಡು ಲಿಸ್ಟಲ್ಲಿ ನೋಡಿದೆ, ಬಟ್ ಸ್ಟಿಲ್ ಕಲಿಬೇಕಲ್ಲ ಯಾರು ಬಂದು ಪಕ್ಕದಲ್ಲಿ ಕೂತ್ಕೊಂತ. ಸುಮ್ಮನೆ ಪಕ್ಕ ಕೂತ್ಕೊಳಕ್ಕಾಗತ್ತಾ? ಅವಾಗ ಇವರಿಬ್ರು ಫಸ್ಟ್ ಹೌದು, ಅವಾಗ ನಾನು ದೂರನ್ನ ಫಸ್ಟ್ ನೋಡಿದ್ದು. ನಾನು ಖುಷಿಕನ್ ಫಸ್ಟ್, ಇಡೀ ಜಗತ್ತಲ್ಲೇ ಫಸ್ಟ್. ಆಡ್ತಾ ಇದ್ದಾರೆ. ಯಾರಿಗೆ? ನಾವು ಇದರಲ್ಲಿ ಪರಿಚಯ ಆಗಿದ್ದು ನಾನು ಹೇಳ್ತೀನಿ ಭುವಿಕನ್. ನಾನು ಫಸ್ಟ್ ಭುವಿಕನ್ ನಾನು ಹೆಂಗೆ ಇಂಪ್ರೆಷನ್ ಅಂದರೆ ಭುವಿಕನ್ ಬಗ್ಗೆ ಹಂಗೆ ಇನ್ನೊಂದ್ಸರಿ ನಾವು 3 ಜನ ಮಾತಾಡ್ತಾ ಇದ್ವಿ ಅನ್ಸುತ್ತೆ. ಅವಾಗ ಮ್ಯಾಮ್ ತೆಗ್ಬಿಟ್ಟು ಯಾರೋ ಒಬ್ರು ತೆಗ್ಬಿಟ್ಟು ಟೀಚರು ಇವಳು ಪಕ್ಕ ಕೂರಿಸ್ಬಿಟ್ರು. ಯಾಕಂದ್ರೆ ಇವ್ರು ಮುಂದೆ ಕೂತ್ಕೊಂತ ಇದ್ರಲ್ಲ, ನಾವು ಹಿಂದೆ ಕೂತ್ಕೊಂತ ಇದ್ವಿ. ಇವಳು ಪಕ್ಕ ಇವಳು ಅವಾಗ ಇಲ್ಲಿ ಹಿಂಗೆ ಕೂತ್ಕೊಳ್ಳೋದು, ಫುಲ್ ಲೇಸಿಯಾಗಿ ಕೂತ್ಕೊಳ್ಳೋದು, ಕಮೆಂಟ್ ಪಾಸ್ ಮಾಡೋದು. ಆಮೇಲೆ ಪಕ್ಕದಲ್ಲಿ ಅಕ್ಷತಾ ಫುಲ್ ಸಾಂಗ್ ಆಡ್ತಾನೆ ಇರೋದು. ಓ ಏನು ಇರಿಟೇಟಿಂಗ್ ಗ್ಯಾಂಗಪ್ಪ ಇವ್ರದ್ದು ಅಂತ ಅಂದ್ಕೊಂಡು ಹೋಗಿದ್ದೆ. ಆಮೇಲೆ ಇನ್ನೊಂದು ಸೀನ್ ಏನಂದರೆ ಇದು ಫಸ್ಟ್ ಇಂಪ್ರೆಷನ್, ಓಕೆನಾ. ಸೆಕೆಂಡ್ ಇಂಪ್ರೆಷನ್ ಏನಂದರೆ ನಾವು ಆಲ್ರೆಡಿ ರಾಸ ಕೂತ್ಕೊಂಡಿದ್ವಿ. ಅವಾಗೆಲ್ಲ ಫ್ಯಾಷನ್ ವಾಕ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ರು. ಅವಾಗ ಸರಿ ಫ್ಯಾಷನ್ ವಾಕ್ ಕಬಡ್ಡಿ ಸ್ಪೋರ್ಟ್ಸ್ ನಡೆದ್ರೆ ಕಬಡ್ಡಿ ಹೋಗ್ಬಿಟ್ಟು ಮಚ್ಚ ಪ್ಲೀಸ್ ಬಾ, ಏನು ಮಾಡಬೇಡ, ನಾನು ಜೊತೆಗಿರ್ತೀನಿ, ಏನು ಅಂಥದ್ದೇನು ಮಾಡಬೇಡ, ಬಾ ಓಕೆ ಭೂಮಿಕಾ ಅಂದ್ಬಿಟ್ಟು ಹೋದೆ ಕೂಡ ಆ ಮ್ಯಾಚ್ಗೆ. ಆ್ಯಕ್ಚುಲಿ ಭೂಮಿಕಾ ಪರಿಚಯ ಆಗಿದ್ದು ನನ್ನಿಂದ. ನಾವು ಬಸ್ಸಲ್ಲಿ ಬಟ್ ನನಗೆ ಇವಾಗ ಆ ಸ್ಪೋರ್ಟ್ಸ್ ನಾವು ಬಸ್ಸಲ್ಲಿ ಒಟ್ಟಿಗೆ ಹೋಗ್ತಿದ್ರಿಂದ ಇವರಿಬ್ರು ಪಕ್ಕ ಬಂದು ಕೂತಾಗ ಅವಾಗ ಇವ್ರು ಕೇಳ್ತಿದ್ರು ಭೂಮಿಕಾ ಬಗ್ಗೆ. ಆವಾಗ ಅವಳು ಇವ್ರಿಗೆಲ್ಲ ಫ್ರೆಂಡ್ ಆಗಿ ಎಲ್ಲರೂ ಒಟ್ಟಿಗೆ ಸೇರಿ 7 ಜನ ಆಗಿದ್ರು. ಹೌದು, ಫ್ಯಾಷನ್ ವಾಕ್ ಇಸ್ ಮೇನ್. ಫ್ಯಾಷನ್ ವಾಕ್ ಇನ್ನೊಂದು ಮೇನ್ ರೀಸನ್. ಫಸ್ಟ್ ಇವೆಂಟ್ ನಮ್ದು ಅದೇ ಅಲ್ವಾ. ಅದಾದ್ಮೇಲೆ ಎಲ್ಲರನ್ನೂ ನಾನು ಇಲ್ಲಿ ಕರೆದೆ. ಆಮೇಲೆ ಹಂಗಂಗೆ ಟಾಕ್ ಗೈಸ್. ಇವಾಗ ದರ್ಶಿನಿ ಹೌದು, ಇವಾಗ ದರ್ಶಿನಿ ಬಂದಿದ್ದಾಳೆ. ಅವಳಿಗೆ ಹೆಂಗಿತ್ತು, ಹೆಂಗೆ ಮೀಟ್ ಆದ್ವಿ ಅಂತೆಲ್ಲ ಹೇಳ್ತಾಳೆ. ಅವಳಿಗೆ ಸ್ವಲ್ಪ ಕ್ಯಾಮ್ರಾ ಶೈ ಗೈಸ್. ಮೈ ಫ್ರೆಂಡ್ ಈಸ್ ಗೋಯಿಂಗ್ ಟು ಟಾಕ್ ಇನ್ ವ್ಲಾಗ್, ಸೊ ಬಿ ಕೈಂಡ್. ಏನಂತ ಸ್ಟಾರ್ಟ್ ಮಾಡಲಿ? ಇವಾಗ ಫಸ್ಟ್ ಹೆಂಗೆ ನಾವು ಮೀಟ್ ಮಾಡಿದ್ದಂತ ಹೇಳಿ. ಆ್ಯಕ್ಚುಲಿ ನಾವು ಮೀಟ್ ಆಗಿದ್ದು ಫ್ಯಾಷನ್ ವಾಕಿಂದ ಅಲ್ವಾ. ನಾವೆಲ್ಲರೂ ಒಟ್ಟಿಗೆ ಫ್ಯಾಷನ್ ವಾಕಿಂದ ಮೀಟ್ ಆಗಿದ್ವಿ. ಆಮೇಲೆ ಹಾಗೆ ನೀವು ಲಾಸ್ಟ್ ಬೆಂಚಲ್ಲಿ ಕೂತಿದ್ವಿ, ನಾವು ನಿಮ್ಮನ್ನು ಹೆಂಗೋ ಬಂದು ನಮ್ಮ ಹಿಂದೆ ಕೂರಿಸ್ಕೊಂಡ್ವಿ. ಆಮೇಲೆ ಒಂದು ಗ್ರೂಪ್ ಆಯಿತು. ಆಮೇಲೆ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ವಿ. ಆಮೇಲೆ ಒಟ್ಟಿಗೆ ಹೊರಗೆ ಹೋಗ್ತಾಯಿದ್ವಿ, ಒಟ್ಟಿಗೆ ಫೋಟೋಸ್ ತೊಗೊತಾ ಇದ್ವಿ, ಒಂದು ಫ್ಯಾಮಿಲಿ ಥರ ಕ್ರಿಯೇಟ್ ಮಾಡ್ಕೊಂಡ್ವಿ. ಅದು ಹಂಗೆ ಕ್ರಿಯೇಟ್ ಆಗಿದೆ. ಓಕೆ, ಇವಾಗ ಚೆನ್ನಾಗಿದೆ. ಲಾಸ್ಟ್ ಡೇ ಹೆಂಗೆ ಅನ್ನಿಸ್ತಾ ಇದೆ ನಿಮಗೆ? ಇಟ್ಸ್ ಲೈಕ್ ಸಮಥಿಂಗ್ ಈಸ್ ಲಿವಿಂಗ್ ಅಸ್, ಬಟ್ ನಮ್ಮೊಟ್ಟಿಗೆ ಇರುತ್ತೆ. ಮೆಮೊರೀಸ್ ವಿಲ್ ಬಿ ದೇರ್ ವಿತ್ ಅಸ್. ಆಮೇಲೆ ನೀನು ಫಸ್ಟ್ ನೋಡಿದ್ವಲ್ಲ, ನಮ್ಮನ್ನ ಎಷ್ಟು ಫ್ರೆಂಡ್ ಮಾಡ್ಕೊಂಡ್ರಲ್ಲ, ಹೆಂಗೆ ಅನ್ನಿಸ್ತು ಅವಾಗ? ಅವಾಗ ಅನ್ನಿಸ್ತು ನಮ್ಮ ಬಗ್ಗೆ ಅವಳಿಗೆ? ನಿಮ್ಗೆ ಅನ್ನಿಸ್ತು ಹೇಳಿ? ಭೂಮಿಕನ್ ಫ್ರೆಂಡ್ ಮಾಡ್ಕೊಂಡಾಗ ಗ್ಯಾಂಗ್ ಥರ ಆಯ್ತಲ್ವಾ. ಕಾಲೇಜಲ್ಲಿ ಎಲ್ಲರಿಗೂ ಅದೇ ಅಲ್ವಾ, ಒಂದು ಗ್ಯಾಂಗ್ ಇರಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು, ಮೆಮೊರೀಸ್ ಮಾಡಬೇಕಂತ. ಓಕೆ, ಒಂದು ಗ್ಯಾಂಗ್ ಆಗಿದೆ ಇವಾಗ, ಸಖತ್ತಾಗಿರುತ್ತೆ ಅಂತ ಅನಿಸ್ತು. ಸಖತ್ತಾಗೂ ಇತ್ತು, ಸೂಪರ್ ಆಗಿತ್ತು. ಅಷ್ಟೇ ಗೈಸ್, ಖುಷಿ ಆಗುತ್ತೆ. ಅವರಿಬ್ಬರು ಮಿಸ್ಸಿಂಗ್ ಇದ್ದಾರೆ. ಯಾವತ್ತಾದರೂ ಸಿಕ್ಕಿದಾಗ ನಾನು ಅವ್ರ ಕೈಲೂ ಮಾತಾಡ್ಸ್ತೀನಿ. ಇನ್ನೊಂದ್ಸತಿ ಭೂಮಿಕಾ ಎಲ್ಲರೂ ನೋಡ್ತಾರೆ. ಭೂಮಿಕಾ ನಿನ್ನ ಹಣೆ ಬರ ಇದು. ಬ್ಲಾಗಲ್ಲಿ ಭೂಮಿಕಾ ಎಲ್ಲರೂ ನೋಡ್ತಾರೆ. ಅದೇನೋ ದರ್ಶಿನಿ ಪಾಪ ಒಂದೇ ಒಂದು ಲೈನ್ ಹೇಳಿದ್ಲು. ನನ್ನ ಕೀ ನೋಡಿ ಗೈಸ್, ನಾನು ಕೀ ಗಾಡಿನಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಅಲ್ಲೇ ಹೋಗ್ಬಿಟ್ಟು ಹುಡುಕ್ತಾ ಇದ್ದೀನಿ. ಹ್ಞೂ, ಇಲ್ಲಿದೆ. ಥ್ಯಾಂಕ್ ಗಾಡ್ ಇದೆಯಲ್ಲ, ನಮ್ಮ ಕಾಲೇಜಲ್ಲಿ ಸೆಕ್ಯೂರಿಟಿ ಇದೆ. ಗೈಸ್, ಯಾಕೋ ಹೇಳ ನನಗೆ ತುಂಬ ಟಾರ್ಚರ್ ಇಕ್ತಾ ಇದ್ದಾಳೆ ಬೆಳಗ್ಗೆಯಿಂದ. ಭೂಮಿಕಾ ಅಂತ. ಲಾಸ್ಟ್ ಡೇಗೆ ಏನು ಇಲ್ಲ ಗೈಸ್, ಇವಳು ಬೆಳಗ್ಗೆಯಿಂದ ಹಿಂಸೆ ಕೊಟ್ಟವ್ರೆ. ಅವಳು ಮತ್ತೆ ನನ್ನ ನೋಡಿ ಎಷ್ಟು ಪಾಪ ಅನ್ಸುತ್ತೆ. ಬೆಳಗ್ಗೆಯಿಂದ ನೋಡಿದ ಮುಖನೇ ನೋಡಿ ನಿಮಗೆ ಬೇಜಾರಾಗಲ್ವಾ? ದಯವಿಟ್ಟು ಇವ್ರನ್ನ ಕೇಳಿ ಆಮೇಲೆ ಇವ್ರನ್ನ ಕೇಳಿ. ನಮ್ಮನ್ನ ಕೇಳಿ ನಮ್ಮ ಮುಖನೇ ಬೋರ್ ಆಗ್ಬಿಡುತ್ತೆ. ಥೂ ಅಂತ ಹೋಗ್ಬಿಡ್ತೀರಾ, ಅವ್ರನ್ನ ಕೇಳಿ. ಏನು ಹೇಳಿ ಗೈಸ್, ಹೇಳಿ ಏನು ಹೇಳಿ. ಹೆಂಗಿತ್ತು ನಿಮ್ಮ ಕಾಲೇಜ್ 3 years? ನಮ್ಮ ಕಾಲೇಜು ಚೆನ್ನಾಗಿತ್ತು ಗೈಸ್.
ಅದೇ ಇವತ್ತು ಲಾಸ್ಟ್ ಡೇ ಅಂತ ಹೇಳವ್ರೆ. ಮತ್ತೆ ಸ್ಕ್ರಿಬಲ್ ಡೇ ಪ್ಲಾನ್ ಮಾಡಿ ಒಂದು ನಿಮಿಷ ಏನೋ ಗೊತ್ತಿಲ್ಲ ಗೈಸ್, ಒಬ್ಬೊಬ್ರು ಮಾಡ್ತೀನಿ ಅಂತಿದ್ದಾರೆ, ಒಬ್ಬೊಬ್ರು ಮಾಡಲ್ಲ ಅಂತಿದ್ದಾರೆ. ಮಾಡಿಲ್ಲ, ನಮ್ಮ ಕ್ಲಾಸ್ ಅವ್ರದ್ದು ಗೊತ್ತಿಲ್ಲ. ನಾವು ಮಾಡ್ತೀವಿ ಇವಾಗ, ಇವ್ರ ಕ್ಲಾಸಲ್ಲಿ ಇವಾಗ ಪ್ಲಾನ್ ಮಾಡಿದ್ದಾರೆ. ಬಟ್ ನಾವು ನಮಗೆ ಅವಾಗೂ ಒಂದು ವ್ಲಾಗ್ ಮಾಡ್ತೀವಿ ಗೈಸ್. ಲಾಸ್ಟ್ ಎಕ್ಸಾಮ್ ಆಫ್ ಡಿಗ್ರಿ ಲೈಫ್ ಮಾಡ್ತೀಯಲ್ಲ ಜನತೆ? ಮಾಡ್ತಾರೆ. ಇದೇ ಲಾಸ್ಟ್ ಡೇ, ಇನ್ಯಾವ್ದಮ್ಮ ಲಾಸ್ಟ್ ಡೇ ನಿಂಗೆ? ಲಾಸ್ಟ್ ಎಕ್ಸಾಮ್ ಬಂದಿದ್ದು ನಾನು. ಮತ್ತೆ ಎಲ್ರು ಕೂಡಿಸಿ ಹಲೋ, ನಿಮಗೆ ಬೇಡ ಅದೆಲ್ಲ ಮರಿ, ನಿಮಗೆ ಅವೆಲ್ಲ ಬೇಡ ಮರಿ. ಇವ್ರಿಬ್ರೆ ನಮ್ದೇ ಜವಾಬ್ದಾರಿ. ನೋಡ್ಕೊಂಬಿಡಿ, ಕ್ಲೀನಾಗಿ ನೋಡ್ಕೊಂಬಿಡಿ ನಮ್ಮಿಬ್ರು ಮುಖಾನ. ನಾವಿಬ್ರೇ ಜವಾಬ್ದಾರಿ. ಆ ವ್ಲಾಗ್ ಬಂದಿಲ್ಲ ಅಂದ್ರೆ ಗೋ ಅಗೇನ್ಸ್ಟ್ ಭೂವಿಕಾ ಅಂಡ್ ದರ್ಶನ್. ನಾವು ಸ್ಕ್ರಿಬಲ್ ಡೇ ಮಾಡೇ ಇಲ್ಲ ಅಂದ್ರೆ ಇವರಿಬ್ರೆ ಜವಾಬ್ದಾರಿ. ಆಮೇಲೆ ಡ್ಯೂಡು ತುಂಬಾ ಟೆನ್ಷನ್ ಕೊಟ್ಟಿದ್ದಾರೆ. ಡ್ಯೂಡಿಗೆ ಮಾತೇ ಬರ್ತಿಲ್ಲ. ಡ್ಯೂಡಿಗೆ ಮಾತೇ ಬರ್ತಿಲ್ಲ. ಒಂದು ನಿಮಿಷ ಇರ, ಡ್ಯೂಡಿಗೆ ಮಾತೇ ಬರಲ್ಲ, ಮಾತೇ ನಿಲ್ಸಲ್ಲ. ನನಗೆ ಮಾತು ಬರುತ್ತೆ ಗೈಸ್, ನನಗೆ ಮಾತಾಡಕ್ಕೆ ಬರಲ್ಲ. ನನಗೆ ಮಾತಂದ್ರೆ ಏನು ಅಂತ ಗೊತ್ತೇ ಇಲ್ಲ ನನಗೆ. ಡೂಡ್ ಇಲ್ಲಿ ತೋರಿಸು. ನನಗೆ ಮಾತು ಬರುತ್ತೆ ಆದರೆ ಭೂವಿಕಾ ಜೊತೆ ಮಾತ್ರ ಮಾತಾಡಲ್ಲ ಅಷ್ಟೇ. ಇಲ್ಲಿ ತಗೋ, ಮೋಚಿಟೋ ಕೊಟ್ಟೋ ಕುಡಿ. ತಗೋ ಕುಡಿತೀನಿ ಭೂವಿಕಾ, ದುಡ್ಡು ಕೊಟ್ಟಿದ್ದೀನಿ. ಇನ್ನು ನೆಕ್ಸ್ಟು ಕೋಲ್ಡ್ ಕಾಫಿ ಬರ್ಬೇಕು, ಮೂರಷ್ಟೇ. ನೀನು ಬಿಡು, ನೀನು ಯಾವಾಗಲೂ ಫಾರಿನ್ ಅವಳು ಅಂತ ಗೊತ್ತು. ಆಮೇಲೆ ಜನತೆ ನೀವು ಹೇಳಿ, ನಿಮ್ಮ ತೋರಿಸಿ. ನಂದು ಏನ್ ಬಗ್ಗೆ ಹೇಳಲಿ ನಾನು ಏನ್ರ ಬಗ್ಗೆ ಹೇಳಲಿ? ಅದೇ ನಾನು ಫಸ್ಟು ಬರೀ ಬಿಂದುಜನ್ ಫ್ರೆಂಡ್ ಮಾಡ್ಕೊಂಡೆ ಗೈಸ್. ಇಲ್ಲ ಅದಕ್ಕಿಂತ ಮುಂಚೆ ನನಗೆ ಖುಷಿಕಾ ಗೊತ್ತಿತ್ತು, ನಾವಿಬ್ರು ಫ್ರೆಂಡ್ಸ್ ಇದ್ವಿ. ನಿಜ ಕಣೆ, ಇಬ್ರು ಗೊತ್ತಿದ್ದಿ ಕಣೆ. PU ಇಂದ ಆಮೇಲಿಂದ ಖುಷಿಕಾ ನಾನು ಬಿಂದುಜ ಒಟ್ಟಿಗೆ ಕೂರ್ತಾ ಇದ್ವಿ. ಅದಾದ್ಮೇಲಿಂದ ಇವರೆಲ್ಲ ಸಿಕ್ಕಿದ್ರು. ಅವಾಗ 3 ಮೆಂಬರ್ಸ್, ಇನ್ನೂ ಇಬ್ರು ಮಿಸ್ಸಿಂಗ್ ಅಷ್ಟೇ. ಅವ್ರನ್ನೂ ಹಾಕೊಂಡು ವ್ಲಾಗ್ ಮಾಡ್ತೀನಿ ಗೈಸ್, ಆಯ್ತಾ? ಲಾಸ್ಟ್ ಎಕ್ಸಾಮ್ ದಿವಸ ಮಾಡ್ತಾಳೆ. ಲಾಸ್ಟ್ ಎಕ್ಸಾಮ್ ಇದು ಬೇಡವಾ? ಹಾಂ ಆಯಿತಾ. ಆಮೇಲಿಂದ ಏನದು, ನಾವು 3 ಜನ ಇದ್ದಿದ್ದು 7 ಜನ ಆದ್ವಿ. ಅದಾದ್ಮೇಲಿಂದ ನಾವು ಎಲ್ಲ ಕಡೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ, ಎಲ್ಲರೂ ಒಟ್ಟಿಗೆ ಇದ್ವಿ, ಎಲ್ಲರೂ ತುಂಬ ಮಾತಾಡಿದ್ದೀವಿ. ಅದಾದ್ಮೇಲಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ, ಮಜಾ ಮಾಡಿದ್ದೀವಿ. ಸಖತ್ತಾಯಿತು 3 ವರ್ಷನೂ. ಮಿಸ್ ಮಾಡ್ಕೊತೀನಿ ಎಲ್ಲದನ್ನು ಅಷ್ಟೇ ಗೈಸ್. ಇವಳು ಯಾವಾಗ ಕ್ಯಾಮ್ರಾ ಈ ಕಡೆ ಬಂದು ಅವಾಗ ನಂಗೆ ಡೌಟ್ ಆಯ್ತು. ಇವಳು ಯಾವಾಗ ಈ ಕಡೆ ನನ್ನೇ ಫೋಕಸ್ ಮಾಡಿದ್ಲು. ಕೊಡು ನಿಂದ್ರಲ್ಲಿ ನೀನೇ ಅಜ್ಜಿ ಮಗದ ಹಿಂಗೆ ಅನ್ಸುತ್ತೆ. ಕಟ್ ಮಾಡಬೇಡ, ಇದನ್ನ ಕಟ್ ಮಾಡಬೇಡ. ಎಂತ ಫ್ರೆಂಡ್ಸ್ ನನಗೆ, ಎಂತ ಫ್ರೆಂಡ್ಸ್. ಈ ಥರ ಫ್ರೆಂಡ್ಸ್ ಮಾಡ್ಕೊಂಡ್ಬಿಡಿ ಗೈಸ್. ಗೊತ್ತಿಲ್ಲ ಅಲ್ಲ ನನ್ನ ಹಿಡ್ಕೊಳ್ಳೋದು ಬಂದ ಅವಳನ್ನೇ ಹಿಡ್ಕೊಂಡು ಕಣೆ. ಬಿಡು, ಬೇಡ ಅಂದ್ರೆ ಬಿಡು. ಹಿಡ್ಕೊಂಡಿದ್ದವಳು. See you guys in my next video. ಅದ್ರಲ್ಲೂ ಇವ್ರುಗಳೇ ಇರ್ತಾರೆ ಗೈಸ್. Bhoika miss you. She's my soul sister. She's my soul sister. Bye guys.